ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಕನಕನಗರದಲ್ಲಿ ಪತಿಗೆ ಬೇರೊಂದು ಅಕ್ರಮ ಸಂಬಂಧ ಇದೆ ಅಂತೇಳಿ ಮನನೊಂದು ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಅವ್ರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಸದ್ಯ ಅವರ ಜೊತೆಲಿದ್ದಾರೆ ಮೃತಪಟ್ಟಿರುವಂತಹ ವಾರ್ ಅಸ್ಮಾನ್ ಅಂತೇಳಿ ಅವರ ಸಿಸ್ಟರ್ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಮೇಡಮ್, ಈ ಒಂದು ಇನ್ಸಿಡೆಂಟ್ ಯಾವತ್ತಾಗಿದ್ದು, ಏನ್ ನಿಮ್ಮ ಆರೋಪ ಇರುವಂತದ್ದೇನು, ಏಕೆ ಅವ್ರಿಗೆ ಲಿಂಕ್ ವಿಚಾರವಿದೆ ಅಂದ್ರೆ ಅವರ ಗಂಡನ ವಿಚಾರವಾಗಿ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಅವರು ತುಂಬಾ ಹುಡುಗಿ ಜೊತೆ ಅಫೇರ್ ಇತ್ತು ಸರ್. ಅಫೇರ್ ಇತ್ತು, ತುಂಬಾ ಜಗಳ ಆಗ್ತಾ ಇತ್ತು, ಇಬ್ರು ಮಧ್ಯಾಹ್ನ ಜಗಳ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಕೇಳಿದೆ ಒಂದ್ಸತಿ ಏನಮ್ಮ ಅಂತ. ಕೇಳಲೇ ಇಲ್ಲ. ಅವ್ರ ಅಫೇರ್ಸ್ ಎಲ್ಲ ಅವ್ರಿಗೆ ಗೊತ್ತಾಯ್ತು, ಬಟ್ ನನಗೆ ಹೇಳಿಲ್ಲ. ಒಂದ್ಸತಿ ನಾನು ಮನೆಗೆ ಕರ್ಕೊಂಡು ಬನ್ನಿ ಕೇಳಿದೆ, ಏನಮ್ಮ ಏನಾಯ್ತು, ಯಾಕೆ ಇಷ್ಟು ಜಗಳ ಏನಕ್ಕೆ ಅಂತ ಹೇಳಿದ್ರೆ ಅವರೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ನನಗೆ ಕಳಿಸಿದ್ದಾರೆ. ಈ ಥರ ನೋಡಿ ಅಕ್ಕ. ಆಮೇಲೆ ನಾನು ಹೇಳಿದೆ, ಎಲ್ಲರಿಗೆ ಮಾತಾಡೋಸನಮ್ಮ, ಎಲ್ಲರಿಗೆ ಸೇರಿಸಣ. ಇಲ್ಲ ಅಕ್ಕ, ನನ್ನ ಹಸ್ಬೆಂಡ್ ನಂದು ಇದ್ ಬಗ್ಗೆ ನಾನು ನೋಡಬೇಕು, ನಾನು ಅವ್ರಿಗೆ ಒಂದು ಚಾನ್ಸ್ ಕೊಡ್ತೀನಿ, ಅವರು ನಿಜವಾಗ್ಲೂ ಚೆನ್ನಾಗಾಗ್ಬಿಟ್ರೆ ನಾನು ಅವ್ರ ಜೊತೆನೆ ಸಂಸಾರ ಮಾಡ್ತೀನಿ ಅಂತ ಅವರು ಇದು ಮಾಡ್ಕೊಂಡಿದ್ರು ಸರ್ ಅವ್ರ ಜೊತೆನೆ. ಸ್ಯಾಟರ್ಡೆ ಫೋನ್ ಮಾಡಿದ್ರು. ಸ್ಯಾಟರ್ಡೆ ಬೆಳಗ್ಗೆ ನಾನೇ ಫೋನ್ ಮಾಡಿದೆ, ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಏನಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ, ನಾನು ನನ್ನ ಗಂಡ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಓಕೆ ಅಮ್ಮ ಹೋಗಿ ಬನ್ನಿ ಅಂತ. ಮಧ್ಯಾಹ್ನ 3:30ಗೆ ಫೋನ್ ಬಂತು ನನಗೆ, ಈ ಥರ ಜಗಳ ಆಗಿದೆ, ನನ್ನ ಹಸ್ಬೆಂಡ್ ನನಗೆ ಜಗಳ ಮಾಡಿ ಎಲ್ಲರೂ ಮಾಡಿ ಹೋಗ್ಬಿಟ್ಟಿದ್ದಾನೆ ಅಂತ. ಆಯ್ತು ಅಮ್ಮ ಅಂತ. ಅಮ್ಮ ಅವತ್ತುವರೆಗೂ ಅವ್ರು ಎಲ್ಲ ಮಾಡಿಕೊಂಡು ಅಪ್ಪ ಮನೆ ಹತ್ರ, ಅಪ್ಪ ಆಫೀಸ್ ಹತ್ರ ಹೋಗಿದ್ದಾನೆ. ಅಪ್ಪ ಆಫೀಸ್ ಹತ್ರ ಹೋಗಿ ಈ ಥರ ನಿನ್ನ ಮಗಳು ಎಲ್ಲ ಜಗಳ ಆಗ್ತಾ ಇದೆ, ನನ್ನ ವೈಫ್ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ನಿನ್ನ ಮಗಳು ಈ ಥರ ಆಮೇಲೆ ನಮ್ಮ ಅಪ್ಪ ಹೇಳಿದ್ರು, ಇಲ್ಲ ಹೋಗಿ ನಾನು ಏನಾದರೂ ಮಾಡ್ತೀನಿ ಅಂತ, ಏನಾದರೂ ಮಾಡ್ಕೊ ಹೋಗು ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಂದ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಹೋಗಿ ಅವ್ರಿಗೆ ವಿಚಾರಿಸೇ ಇಲ್ಲ ಸರ್ ಅವರು. ಆಮೇಲೆ ಏನು ಹೋಗಿ ಮಧ್ಯಾಹ್ನಲ್ಲಿ ಹೋಗಿ ಏನೋ ಎಲ್ಲ ಮಾಡಿ ಮರ್ಡರ್ ಮಾಡಿ ಬಂದ್ಬಿಟ್ಟಿದ್ದಾನೆ. ಬಟ್ ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅವರೇ ಮರ್ಡರ್ ಮಾಡಿದ್ದು. ನಾನು ಹುಡುಗಿ ಆ ಥರ ಸುಸೈಡ್ ಮಾಡ್ಕೊಳ್ಳೋದು ಹುಡುಗಿರೆಲ್ಲ, ವೆಲ್ ಎಜುಕೇಟೆಡ್ ಹುಡುಗಿ ಅವರು ಆ ಥರ ಮಾಡೋದು ಚಾನ್ಸೇ ಇಲ್ಲ ಸರ್. 2 ಜುಲೈಗೆ 2023ಗೆ ಮದುವೆ ಆಗಿರೋದು. ಅವರು ನಮ್ಮ ಅವ್ರ ತಂಗಿ ವಿಜಯನಗರದಲ್ಲಿ ಜಿಜಿ ಅಕೌಂಟಿಂಗಲ್ಲಿ HR ಇದ್ದಿದ್ದವರು. ಆಮೇಲೆ ಅಲ್ಲಿಂದ ಇವತ್ತು ಜಸ್ಟ್ 1 ಮಂತ್ ಆಗಿರೋದು ಸರ್. ಅವರು ಒಳ್ಳೆ ಹಸ್ಬೆಂಡ್ ಜೊತೆ ಒಳ್ಳೆ ಮಾಡೋಣ ಅಂತ ಆಲ್ಕಾನ್ ಕಂಪ್ನಿನಲ್ಲಿ ಮಾರ್ಚ್ 17ಗೆ ಜಾಯ್ನ್ ಆಗಿದ್ದಾರೆ. ಆತನ ಹೋಗ್ತಾ ಇದ್ದ. ಅವ್ರಿಗೆ 16 ಲ್ಯಾಕ್ ಸಾಲ ಇತ್ತು ಅಂತೆ ಸರ್ ಅವ್ರಿಗೆ. ನಂದು ಮದ್ವೆ ಮುಂಚೆನೆ ಸಾಲ 16 ಲ್ಯಾಕ್ ಇತ್ತು ಅವ್ರಿಗೆ. ಅವರು ಎಲ್ಲ ಮೊದಲೇ ಫಸ್ಟ್ ಅವರು 1 ತಿಂಗಳು ಚೆನ್ನಾಗಿದ್ದಿದ್ದು. ಯಾಕೆಂದ್ರೆ 1 ತಿಂಗಳು ಆದ್ಮೇಲೆ ದಿಲ್ಲಿಗೆ ಹೋಗಿದ್ದಾನೆ. ದಿಲ್ಲಿಯಲ್ಲಿ ಅವ್ರು ಬೇರೆ ಬೇರೆ ಹುಡುಗಿ ಜೊತೆ ಅಫೇರ್ಸ್ ಇತ್ತು. ನನ್ನ ತಂಗಿನೂ ಹೋಗಿದ್ರು ಅಲ್ಲಿ ದಿಲ್ಲಿಗೆ. ಯಾಕೆಂದ್ರೆ ಇವ್ರಿಗೆ 3 ತಿಂಗಳಿಂದ ಸರಿಯಾಗಿ ಮಾತಾಡ್ಸಿಲ್ಲ, ಫೋನ್ ಮಾಡಿಸಿಲ್ಲ, ಏನೂ ಮಾಡಲಿಲ್ಲ. ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ, ದಿಲ್ಲಿಗೆ ಕರ್ಕೊಂಡು ಹೋಗಿ ನಾನು ನಿಮ್ಮ ಜೊತೆನೇ ಇರ್ತೀನಿ, ಅಲ್ಲೇ ಇರ್ತೀನಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಜಿಜಿ ಅಕೌಂಟಿಂಗ್ ಅಲ್ಲಿ ವರ್ಕ್ ಫ್ರಮ್ ತಗೊಂಡು ಅಲ್ಲಿ ಹೋಗ್ಬಿಟ್ಟು ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು. ಅವತ್ತವರೆಗೂ ಏನಾಯ್ತು, ಇವರು ಲ್ಯಾಪ್ಟಾಪ್ ಅಲ್ಲಿ ಫೋನಲ್ಲಿ ಎಲ್ಲ ಪ್ರೂಫ್ ಎಲ್ಲ ಹುಡುಗಿ ಜೊತೆ ಮಾತಾಡೋದು, ಹುಡುಗಿ ಜೊತೆ ಲೀವಿಂಗ್ ಅಲ್ಲಿ ಇರೋದು. ಅವರು ಹುಡುಗಿನೂ ಫೋನ್ ಮಾಡಿದ್ದಾರೆ ಸರ್. ವೈಷ್ಣವಿ ಅಂತ ಹುಡುಗಿ ಇದ್ದಾರೆ, ಅಸ್ಮಾಗೆ ಫೋನ್ ಮಾಡಿದ್ದಾರೆ. ಈ ಥರ ನನ್ನ ಜೊತೆನೂ ಅವರು ಹಂಗೆ ಮಾಡಿರೋದು, ನಾನು ಅವರು ಕ್ರೂ ಮೆಂಬರ್, ನಾನು ಅವ್ರ ಸ್ಟೂಡೆಂಟ್. ಬಸೀರುಲ್ಲಾ ಇದ್ದಾರಲ್ವಾ, ಅವರು ನಮ್ಮ ತಂಗಿ ಗಂಡ, ಅವ್ರ ಸ್ಟೂಡೆಂಟ್. ನನ್ನ ಜೊತೆನೇ ಲೀವಿಂಗ್ ಅಲ್ಲಿ ಇದ್ದಾನೆ. ಎಲ್ಲ ಗಂಡ ಹೆಂಡತಿ ಹೆಂಗಿರ್ತಾರೆ ಹಂಗೆ ಇದ್ದಿದ್ದು ನನ್ನ ಜೊತೆನಲ್ಲಿನೂ ಅವನು ಅಂತ ಬಾಡಿ ಅದು ವಿಂಡೋ ಹತ್ರ ಹ್ಯಾಂಗ್ ಮಾಡಿದ್ದಾರೆ ಸರ್. ಅವ್ರಿಗೆ ಕೊಲೆ ಯಾಕೆಂದ್ರೆ ಅವ್ರು ಸುಸೈಡ್ ಮಾಡಿದ್ರೆ ಫ್ಯಾನ್ಗೆ ಮಾಡ್ಕೊಂಡು ಬೈ ಚಾನ್ಸ್, ಯಾಕೆಂದ್ರೆ ಸುಸೈಡ್ ಮಾಡ್ಕೊಂಡು ಹುಡುಗಿ ಅಲ್ಲ, ಬೈ ಚಾನ್ಸ್ ಅವರು ಇದರಲ್ಲಿ ಫ್ಯಾನಲ್ಲಿ. ಯಾಕೆಂದ್ರೆ ವಿಂಡೋ ಅವ್ರ ಹೈಟ್ 5.5, ವಿಂಡೋ ಇರೋದು ಎಷ್ಟು ವಾಶ್ರೂಮ್ದು, ಅದರಿಂದ ಅಲ್ಲಿವರೆಗೂ ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಇಲ್ಲ ಸರ್, ಅವರು ಅತ್ತಿಗೆ ಇದ್ದಿದ್ದು ಅವ್ರು ಪ್ಲಾನ್ ಮಾಡಿದ್ದಾರೆ. ಯಾಕೆಂದ್ರೆ ಅತ್ತಿಗೆಗೆ 2 ದಿವಸ ಮೊದಲೇ ಕಳಿಸ್ಬಿಟ್ಟಿದ್ದಾರೆ. ನಾವು ಹೋಗಿದ್ದೀನಿ ಅಲ್ವಾ, ಅವತ್ತೇ ಅವರು ಅತ್ತೆಗೆ ಕಳಿಸ್ಬಿಟ್ಟು ಇವರು ಫುಲ್ ಪ್ಲಾನಿಂಗ್ ಜೊತೆ ಮಾಡಿದ್ದಾರೆ. ಅವರು ಏನಂತ ಪಾಸ್ವರ್ಡ್ ನನ್ನ ತಂಗಿ ಕೇಳಿದ್ದು, ಅವ್ರ ಫೋನ್ ಪಾಸ್ವರ್ಡೇ ಕೊಡ್ತಾ ಇರ್ಲಿಲ್ಲ. ಅವರು ಎಲ್ಲ ಫೋನಲ್ಲಿ ಏನೇನು ಪ್ಲಾನ್ ಮಾಡಿಬಿಟ್ಟು ಎಲ್ಲ ಒಂದ್ಸತಿ ಮಾಡಿರೋದು ಸರ್. ಡೆತ್ ನೋಟ್ ಗೊತ್ತಿಲ್ಲ ಸರ್, ಅಲ್ಲಿ ನಮಗೆ ಹೇಳಿಲ್ಲ ಪೊಲೀಸರು ಡೆತ್ ನೋಟ್ ಸಿಕ್ಕಿದೆ ಅಂತ.
ಆತ್ಮಹತ್ಯೆ. ಡೆತ್ ನೋಟ್ ಮಾಡದೆ ಸುಸೈಡ್ ಮಾಡಿದ್ರೆ ಡೆತ್ ನೋಟ್ ಇದ್ರಿದ್ದು. ಸುಸೈಡ್ ಇಲ್ಲ ಅಂದ್ರೆ ಸುಸೈಡ್ ನಿಜವಾಗ್ಲೂ ವೆಲ್ ಎಜುಕೇಟೆಡ್ ಹುಡುಗಿ ಸುಸೈಡ್ ಮಾಡಿದ್ರೆ ಡೆತ್ ನೋಟ್ ಬರೀತಾರೆ ಇಲ್ವಾ ಸರ್? ಬರೀತಾರೆ. ಬಟ್ ಇವರು ನೋಟೇ ಬರ್ದಿಲ್ಲ. ಯಾಕೆ ಅಂದ್ರೆ ಇದು ಸುಸೈಡೇ ಇಲ್ಲ, ನೋಟ್ ಬರೆಯೋಕ್ಕೆ ಸುಸೈಡ್ ಇಲ್ಲ, ಇದು ಮರ್ಡರ್, 100% ಮರ್ಡರ್. ಇವರು ಗಂಡಾನೇ ಮಾಡಿರೋದು. ಯಾಕೆ ಅಂದ್ರೆ ತುಂಬಾ ಅವ್ರಿಗೆ ಟಾರ್ಚರ್ ಮಾಡಿ ಎಲ್ಲ ಪ್ರೂಫ್ ಇತ್ತು ಇವ್ರ ಜೊತೆ. ಹತ್ರ ಬಹಾರಸ್ ಮಾತ್ರ ಎಲ್ಲ ಪ್ರೂಫ್ ಇತ್ತು. ಅವ್ರ ಗಂಡ ಹುಡುಗಿಸ್ ಎಲ್ಲ ನಂಬರ್ಸ್ ಫೋನ್ ಫೋನ್ ನಂಬರ್ಸ್ ಇತ್ತು ಅವ್ರ ಹತ್ರ. ಅದಕ್ಕೋಸ್ಕರ ಅವರು ಅಸ್ಮಾದು ಫೋನ್ ಪಾಸ್ವರ್ಡ್ ಎಲ್ಲ ಗೊತ್ತಿತ್ತು ಸರ್. ಅವ್ರ ಫೋನಲ್ಲಿನೇ ಇದು ಇದ್ದಿದ್ದು ಎಲ್ಲ ಅವ್ರ ಹತ್ರ ಪ್ರೂಫ್ ಇದೆ ಅಲ್ವಾ. ಅದಕ್ಕೋಸ್ಕರ ಡೆತ್ ಮಾಡಿ ಎಲ್ಲ ಏನಾದ್ರು ಎವಿಡೆನ್ಸ್ ಕ್ಲಿಯರ್ ಮಾಡಿ ಬರ್ದು ಅವರು. ಇದಿಷ್ಟು ಮೃತಪಟ್ಟಿರುವಂತಹ ಬಹಾರಸ್ನವರ ಸಹೋದರಿಯ ಮಾತು. ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಈ ಬಗ್ಗೆ ನಮಗೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಒಂದು ಮನವಿ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.